ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಏನು ಮಾಡೋಕ್ಕೆ ಹೋಗ್ತಿದ್ದೀವಿ ಅಂದರೆ ಲಿವರ್ ಪೆಪ್ಪರ್ ಡ್ರೈ. ಒಂದು ಕುಕ್ಕರ್ಗೆ ಅರ್ಧ ಕೆ ಅಷ್ಟು ಲಿವರ್ ಎತ್ಕೊಳ್ರಿ. ಅದು ಸ್ವಲ್ಪ ಸಾಲ್ಟ್ ಹಾಕಿರಿ, 1-2 ಸ್ಪೂನಷ್ಟು ಅರಿಶಿನ ಹಾಕಿ ಅದನ್ನ 3 ವಿಸಿಲ್ ಹೊಡಿಯೋಕೆ ಕುಕ್ಕರ್ಗೆ ಹಾಕಿರಿ. ಕುಕ್ಕರ್ಗೆ ವಿಸಿಲ್ ಹೊಡಿಸ್ಬಿಟ್ಟು 3 ವಿಸಿಲ್ ಆದಮೇಲೆ ಅದಕ್ಕೆ ಬೇಕಾಗಿರೋ ಐಟಮ್ ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ 4 ಮೆಣಸಿನ್ಕಾಯಿ ಹಾಕಿ ಸನ್ಫ್ಲವರ್ ಆಯಿಲ್ ಹಾಕ್ಬಿಟ್ಟು ಈರುಳ್ಳಿಗೆ ಬೆಳ್ಳುಳ್ಳಿ ಒಂದು 4ರಿಂದ 5 ಹಾಕ್ಬಿಟ್ಟು ಕ್ಲೀನಾಗಿ ರೋಸ್ಟ್ ಆಗೋ ಗಂಟ ಸ್ವಲ್ಪ ಒಂದು ಫ್ರೈ ಮಾಡಾದ್ಮೇಲೆ ಸ್ವಲ್ಪ ಅದಕ್ಕೊಂದು 4 ಮೆಣಸಿನ್ಕಾಯಿ ಹಾಕಿರಿ. 4 ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ ರೋಸ್ಟ್ ಆಗೋ ಗಂಟ ಅದನ್ನು ಸ್ವಲ್ಪ ಈ ಥರ ರೋಸ್ಟ್ ಮಾಡಿದ್ರೆ ಟೇಸ್ಟ್ ಸಖತ್ತಾಗಿರುತ್ತೆ. ನೋಡಿ ಒಂದು ಸ್ವಲ್ಪ ರೋಸ್ಟ್ ಮಾಡಿ ಕ್ಲೀನಾಗಿ ಚೆನ್ನಾಗಿ ಮಾಡಿ ಅದು ಚೆನ್ನಾಗಿ ಆದಮೇಲೆ ಸ್ವಲ್ಪ ಅದು ಒಂದು 5-6 ಕರಿಬೇವು ಹಾಕ್ಬಿಟ್ಟು ಅದೊಂದು ಸ್ವಲ್ಪ ರೋಸ್ಟ್ ಮಾಡಿ ಚೆನ್ನಾಗಿರುತ್ತೆ. ಸಖತ್ತಾಗಿ ಬರುತ್ತೆ, ಟೇಸ್ಟ್ ಸಖತ್ತಾಗಿರುತ್ತೆ. ಒಂದು ಟೈಮ್ ಟ್ರೈ ಮಾಡಿ. ಚಪಾತಿ ಎಲ್ಲದರಲ್ಲೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ರೈಸಲ್ಲೂ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ಸಖತ್ತಾಗಿ ಬರುತ್ತೆ. ಒಂದು ಸ್ವಲ್ಪ ಟ್ರೈ ಮಾಡಿ. ಅದಕ್ಕೆ ಒಂದು ಸ್ಪೂನು 1-1.5 ಸ್ಪೂನಷ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗೋ ಗಂಟ ಅದನ್ನ ಒಂದು ಸ್ವಲ್ಪ ಹೊತ್ತು ರೋಸ್ಟ್ ಮಾಡಿ ಚೆನ್ನಾಗಿರುತ್ತೆ. ನೋಡಿ ಟ್ರೈ ಮಾಡಿ ಒಂದು ಟೈಮ್ ಆದರೂ, ಸಖತ್ತಾಗಿ ಬರುತ್ತೆ. ಟ್ರೈ ಮಾಡಿ ನಿಮ್ಗೆ ಹೇಳ್ತಾ ಇರೋದು, ಸುಮ್ಮನೆ ಹೇಳಲ್ಲ ನಾವು. ಸ್ವಲ್ಪ ಇವಾಗ ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಈರುಳ್ಳಿ ಒಂದು ಸ್ವಲ್ಪ ಕ್ಲೀನಾಗಿ ಬ್ರೌನ್ ಕಲರ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡಿ ಚೆನ್ನಾಗಿ ಕ್ಲೀನಾಗಿ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಬೇಕಂದರೆ ಇವಾಗಲೇ ಉಪ್ಪು ಆ್ಯಡ್ ಮಾಡಿ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ನೋಡಿರಿ ಒಂದು ಸ್ವಲ್ಪ ಇವಾಗ ಕುಕ್ಕರ್ನ ವಿಸಿಲ್ ಹೊಡೆಸ್ಕಿಟ್ಟಿರಲ್ಲ ಲಿವರ್ನ ಅದರೊಳಗಡೆ ಹಾಕಿ ಕ್ಲೀನಾಗಿ ಒಂದು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಇವಾಗ ನಿಮ್ಮ ಹತ್ರ ಏನೈತೆ ಅದರಲ್ಲೇ ಮಾಡ್ಕೊಳ್ರಿ ಚೆನ್ನಾಗಿ. ಸ್ವಲ್ಪ ಮಟನ್ ಮಸಾಲ ಇಲ್ಲ ಚಿಕನ್ ಮಸಾಲ ಯಾವ್ದಾರು ಹಾಕಿರಿ, ಇಲ್ಲ ಚಿಕನ್ ಮಸಾಲ ಇಲ್ಲ ಪೆಪ್ಪರು ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನೀರೆಲ್ಲ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಪೆಪ್ಪರ್ ಪೌಡ್ರ್ ಹಾಕೊಳ್ರಿ, ಸಖತ್ತಾಗಿ ಬರುತ್ತೆ. ಒಂದು ಟೈಮ್ ಟ್ರೈ ಮಾಡಿ ನೋಡಿ ಮನೆಯಲ್ಲಿ, ಚೆನ್ನಾಗಿ ಬಂದರೆ ಸಖತ್ತಾಗಿ ಬರುತ್ತೆ. 100 ಹೇಳ್ತಾಯಿದ್ದೀನಿ, ಸೂಪರಾಗಿ ಬರುತ್ತೆ. ಯಾಕಂದ್ರೆ ನಾನು ಮಾಡಿ ಟ್ರೈ ಮಾಡಿ ನಿಮ್ಗೆ ಹೇಳ್ತಾ ಇರೋದು, ಸುಮ್ಮನೆ ಹೇಳಲ್ಲ ನಾನು. ನೋಡಿ ಚೆನ್ನಾಗಿ ಮಾಡಿ ತಿನ್ನಿರಿ, ಹೆಲ್ತಿಯಾಗಿರಿ ಅಷ್ಟೇ, ಚೆನ್ನಾಗಿ ಬರುತ್ತೆ. ಒಂದು ಟೈಮು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈ ಥರ ಇರುತ್ತೆ. ಲಾಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿ.